ನಮಸ್ತೆ ಕರ್ನಾಟಕ, ನಮಸ್ತೆ ಭಾರತ ದೇಶ. ಈ ದೇಶದಲ್ಲಿ ಮಧ್ಯಮ ವರ್ಗದವರಾಗಲಿ, ರೈತರಾಗಿ ಹುಟ್ಟೋದಾಗಲಿ ಅಥವಾ ಕಡು ಬಡವರಾಗಿ ಹುಟ್ಟೋಲ್ಲ ದೊಡ್ಡ ಅಪರಾಧ ಆಗಿದೆ. ಫಸ್ಟು ರೈತರು ದೇಶದ ಬೆನ್ನೆಲುಬು ಅಂತೇಳಿ ಹೇಳ್ಕೊತ ಅಡ್ಡಾಡ್ತೀರಿ ರಾಜಕಾರಣಿಗಳು. ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಲ್ರೆಡಿ ಬೆಳಗಾವಿ ಜಿಲ್ಲೆಯ ಒಂದು ಸಮಸ್ಯೆ ನಡೀತದೆ. ಏನಪ್ಪ, ಕಬ್ಬಿನ ಬೆಲೆ ಬೆಂಬಲ ಘೋಷಣೆ ಆಗಬೇಕಂತೇಳಿ ಸರ್ಕಾರ 6 ದಿವಸ ಆಯಿತು, ಇವತ್ತಿಗೆ ಅದ್ರ ಬಗ್ಗೆ ಎಚ್ಚೆತ್ಕೊಳ್ತಾ ಇಲ್ಲ. ಸರ್ಕಾರಕ್ಕೆ ಏನು ಬೇಕಾಗೈತೆ ಅಂದರೆ 2.5 ವರ್ಷ ನಾನು ಸರ್ಕಾರ ಮಾಡಿದೆ, 2.5 ವರ್ಷ ನೀನು ಸರ್ಕಾರ ಮಾಡಬೇಕು, ನೀನು ಬಾಚ್ಕೋಬೇಕು, ನಾನು ಬಾಚ್ಕೋಬೇಕು. ಇದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ನೀವು ರೇಟ್ ಹೆಚ್ಚು ಮಾಡಬೇಕಾದ್ರೆ ಯಾವ ಸಾರ್ವಜನಿಕರ ಅಭಿಪ್ರಾಯಪಟ್ಟು ಏನು ರೇಟನ್ನು ಕೇಳಾತ ಹೆಚ್ಚು ಮಾಡ್ತೀರ. ಆದರೆ ಒಬ್ಬ ರೈತ ದುಡಿದು ಕಷ್ಟಪಟ್ಟು ನನ್ನ ಕಬ್ಬಿಗೆ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ ಕೇಳಿದರೆ 6 ದಿವಸ 8 ದಿವಸ ಅವ್ರು ಕಾಯಿಸ್ತಾ ಇದ್ದೀರಾ. ನೀವು ನಿಜವಾಗ್ಲೂ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲಾಂದರೆ ರಾಜೀನಾಮೆ ಕೊಡ್ರಿ, ರೈತರಿಗೆ ಸರ್ಕಾರ ನಡೆಸೋ ವ್ಯವಸ್ಥೆ ಕೊಡ್ರಿ. ಅವ್ರಿಗೆ ಹೆಂಗೆ ಬೇಕು ಹಂಗೆ ರೇಟನ್ನು ನಿರ್ಧಾರ ಮಾಡಿ ಸಮಾಜವನ್ನು ರಕ್ಷಣೆ ಮಾಡ್ತಾರೆ. ಇಡೀ ಜಗತ್ತಿಗೆ ಅನ್ನ ಹಾಕೋಂಥ ರೈತಗೆ ಇವತ್ತು 6 ದಿವಸ 8 ದಿವಸ ನೀವು ರೋಡ್ ಮೇಲೆ ಮಲಗಿಸ್ತಾ ಇದ್ದೀರಂತ ನಿಮ್ಮಂಥ ಸರ್ಕಾರ ತೊಗೊಂಡು ನಾವೇನು ಮಾಡೋಣ್ರಿ? ನಾವು ದುಡಿದಿದ್ದು ರೊಕ್ಕ ಬರೀ ಸ್ಕೂಲ್ ಫೀಸು, ಟ್ಯಾಕ್ಸು, ಇದ್ರ ಟ್ಯಾಕ್ಸನ್ನು ಕಟ್ತಾ ಇದ್ದೇವೆ. ದಯಮಾಡಿ ರೈತರದ ಕಷ್ಟವನ್ನು ಕೇಳಿ ಅವ್ರಿಗೆ ಸ್ಪಂದಿಸ್ರಿ. ಯಾವಾಗ ನಿಮ್ಮ ಮಾನವೀಯತೆಯಿಂದ ನಿಮಗೆ ನಾಳೆ ಬಂದಾಗ ಒಂದು ಓಟ್ ಹಾಕೋ ಯೋಗ್ಯತೆ ಇದೆ. ಇಲ್ಲ ಅದಂದರೆ ಪ್ರತಿಯೊಬ್ಬರು ರೈತರ ಮನೆಯಾಗ ಪ್ರತಿಯೊಬ್ಬರು ಕಾಲ್ಮರಿ ತೊಗೊಂಡು ಕೊಳ್ಳ ಕಟ್ಟೆ ಕಳ್ಸೋದು ನಿಮಗೆ. ಇದು ಲೈವ್ ವಿಡಿಯೋ.